ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಮಂಜಾಲ್ಪದೆಯ ನಿಗೂಢ ಆಕೃತಿಯ ಹಸಿಲಿ ಜಾತಕ ಬಯಲು. ಮಂಗಳೂರನ್ನೇ ನಡೆಸಿದ್ದ ಆ ಕಿಲಾಡಿ ತಮಾಷಾ ಇಂಟ್ರೆಸ್ಟಿಂಗ್ ಕತೆ. ಕರಾವಳಿಯ ಜನರ ನಿದ್ದೆಗೆಡಿಸಿದ್ದ ಈ ಹಾರರ್ ಸಿನಿಮಾ ಮಾದರಿಯ ಘಟನೆಯ ಹಿಂದೆ ಇದ್ದದ್ದು ಯಾವುದೇ ಪ್ರೇತಾತ್ಮವಲ್ಲ, ಬದಲಾಗಿ ಒಬ್ಬ ಅತಿ ಬುದ್ಧಿವಂತ ಗೆಳೆಯ ಹೂಡಿದ ಸ್ಕೆಚ್. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದ ಒಂದು ತುಳು ಆಡಿಯೋ ಕ್ಲಿಪ್ ಮಂಗಳೂರನ್ನೇ ಬೆಚ್ಚಿ ಬಿಡಿಸಿತ್ತು. ರಾತ್ರಿ 12 ಗಂಟೆಗೆ ಪಾಂಡೇಶ್ವರದ ಫಾರ್ಮ್ ಮಾಲ್ನಿಂದ ಬರುತ್ತಿದ್ದ ಯುವಕನಿಗೆ ಮಂಜಾಲ್ಪದೆಯ ರಸ್ತೆಯಲ್ಲಿ ಬಿಳಿ ಬೆಟ್ಟೆ ಧರಿಸಿದ್ದ ಉದ್ದನೆಯ ಬೆರಳುಗಳ ವಿಚಿತ್ರ ಆಕೃತಿ ಕಾಣಿಸಿಕೊಂಡಿದೆ. ಭಯದಿಂದ ಆತ ಸ್ಕೂಟರ್ನಿಂದ ಬಿದ್ದಿದ್ದಾನೆ. ಆತನ ಬೆನ್ನಿನ ಮೇಲೆ ದೆವ್ವ ಹೊಡೆದ ಗುರುತುಗಳಿವೆ ಎಂಬ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತ್ತು. ಜೊತೆಗೆ ವೈರಲ್ ಆದ ಅಸ್ಪಷ್ಟ ಫೋಟೋಗಳು ಜನರ ಎದೆಯಲ್ಲಿ ನಡುಕ ಹುಟ್ಟಿಸಿದವು. ಈ ನಿಗೂಢತೆಯನ್ನು ಬೆನ್ನತ್ತಿದಾಗ ತಿಳಿದು ಬಂದ ಸತ್ಯ ಯಾವುದೇ ಸಿನಿಮಾ ಕತೆಗಿಂತ ಕಮ್ಮಿ ಇಲ್ಲ. ಇಡೀ ರಾದ್ದಾಂತದ ಸೂತ್ರಧಾರ ಒಬ್ಬ ಯುವಕ. ಆತನ ಗೆಳೆಯನಿಗೆ ಒಂದು ಕೆಟ್ಟ ಅಭ್ಯಾಸವಿತ್ತು. ಅದಷ್ಟೇ ಬುದ್ಧಿ ಹೇಳಿದರೂ ಪ್ರತಿದಿನ ತಡರಾತ್ರಿ ಮನೆಗೆ ಬರುವುದು. ತನ್ನ ಗೆಳೆಯನ ಈ ಅಭ್ಯಾಸ ಬಿಡಿಸಲು ಆ ಕಿಲಾಡಿ ಗೆಳೆಯ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ತನ್ನ ಫೋನಿನಲ್ಲಿ ಗಂಭೀರವಾಗಿ ಧ್ವನಿ ಬದಲಿಸಿ, ಲೇ ಆ ಕಡೆಯಿಂದ ಬರಬೇಡ, ಬಿಳಿ ಆಕೃತಿ ಓಡಾಡ್ತಿದೆ, ಯಾರಿಗೋ ಹೊಡೆತ ಬಿದ್ದಿದೆ ಎಂದು ತುಳುವಿನಲ್ಲಿ ರೆಕಾರ್ಡ್ ಮಾಡಿ ಗೆಳೆಯನಿಗೆ ಕಳುಹಿಸಿದ. ಗೆಳೆಯನನ್ನು ಹೆದರಿಸಿ ಮನೆಗೆ ಬೇಗ ಬರುವಂತೆ ಮಾಡುವುದು ಆತನ ಉದ್ದೇಶವಾಗಿತ್ತು. ಮತ್ತಷ್ಟು ಇಂಥ ಮಾಹಿತಿಗಳಿಗಾಗಿ ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.